ಹಲೋ ಕಾಳಿಂಗ. ಹಲೋ ಕಾಮಿನಿ, ನನಗೆ ತುಂಬಾ ಬಾಯಾರಿಕೆಯಾಗುತ್ತಿದೆ. ಏನಾದರೂ ಕುಡಿಯಲು ತರ್ತೀಯಾ? ಏನಾದರೂ ಯಾಕೆ, ನಿಮಗೋಸ್ಕರ ಕೋಲ್ಡ್ ಡ್ರಿಂಕ್ಸ್ ತರ್ತೀನಿ, ಇಲ್ಲಿ ಇರಿ. ಛೇ ಬೇಡ, ಸ್ವಲ್ಪ ನೀರು ತೆಗೆದುಕೊಂಡು ಬಾ ಸಾಕು. ಹಾಗೆ ಆಗ್ಲಿ, ಇಲ್ಲಿ ಇರಿ. ತೆಗೆದುಕೊಳ್ಳಿ. ನಿನ್ನ ಕೈಯಾರಿ ಕುಡಿಸೆ ನನ್ನ ಮನದ ಅರಿಸೆ. ಆಹಾ, ಈ ರಸಿಕನಿಗೆ ಎಷ್ಟೊಂದು ಆಸೆ ನೋಡು. ಹಾಗೇನಿಲ್ಲ, ನೀರು ಕುಡಿದು ಕುಣಿದು ಕುಪ್ಪಳಿಸಿದಾಯಿತು. ಹೌದಾ? ಹಾಗೆ ಆಗ್ಲಿ. ಯಾಕೆ ನೀನೇನು ಕುರುಡನ? ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವೋ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು? ಕಂಡಿರಿಕೆ ಕೇಳ್ತಾ ಇದ್ದೇನೆ, ಏನು ನಡೀತಿದೆ ಎಂದು. ನೋಡು ಶ್ರೀಕಾಂತ್, ಕಂಡಿದ್ದರು ಏನು ನಡೆಯುತ್ತಿದೆ ಎಂದು ಕೇಳುವುದು ಮೂರ್ಖತನ.
ಏ ಹುಚ್ಚ, ನಾವಿಬ್ಬರನ್ನು ಮೊದಲಿನಿಂದಲೂ ಪ್ರೇಮಿಗಳು. ಈ ನಮ್ಮ ಪ್ರೇಮದಲ್ಲಿ ನೀನು ಅಡ್ಡಿ ಬರಬೇಡ. ಅಡ್ಡಿ ಬಂದು ನೀನು ತೊಂದರೆ ತೆಗೆದುಕೊಳ್ಬೇಡ. ಸುಮ್ಮನೆ ಒಳಗೆ ಹೋಗಿ ಮಲಗಿಕೋ. ಮತ್ತೆ ನನ್ನನ್ನು ಮದುವೆ ಆದೆ ಅವನ ಜೊತೆ ಸರಸವಾಡಿಕೊಂಡು ಇರಬಹುದಿತ್ತಲ್ಲ. ಏ ಬಿಕಾರಿ, ಅವಳೆಲ್ಲಿ ನಿನ್ನನ್ನು ಮದುವೆಯಾಗುತ್ತಿದ್ದಳೋ? ಈ ಮನೆಯ ಜ್ಯೋತಿಯನ್ನು ಸ್ಮಶಾನ ಮಾಡಲು ನಾನೇ ಅವಳಿಗೆ ಮದುವೆಯಾಗಲು ಹೇಳಿದ್ದೆ. ಅಯ್ಯೋ ದೇವ, ನಾನೆಂತ ಮೂರ್ಖ! ಇವರಿಬ್ಬರ ಕುತಂತ್ರ ತಿಳಿದುಕೊಳ್ಳದೆ ಚಿಕ್ಕವನಿಂದ ನನ್ನನ್ನು ಸಾಕಿ ಸಲಿದ ಆ ದೇವರಂತ ಅಣ್ಣ ಅತ್ತಿಗೆಯನ್ನು ಮನೆಯಿಂದ ಹೊರಗೆ ಹಾಕಿಬಿಟ್ಟೆ. ನಾನು ಪಾಪಿ ಪಾಪಿ. ಏಯ್, ಈಗಲಾದ್ರೆ ಗೊತ್ತಾಯ್ತಲ್ಲ, ಸುಮ್ಮನೆ ಒಳಗೆ ಹೋಗು. ಹೋಗುತ್ತೇನೆ, ಒಳಗೆ ಅಲ್ಲ, ನಿಮ್ಮಿಬ್ಬರನ್ನು ಈ ಮನೆಯಿಂದ ಹೊರಗೆ ಹಾಕಿ ನನ್ನ ಅಣ್ಣ ಅತ್ತಿಗೆಯನ್ನು ಹುಡುಕಿಕೊಂಡು ಬರಲು ಹೋಗುತ್ತೇನೆ. ಏನು, ನೀನು ನಮ್ಮನ್ನ ಈ ಮನೆಯಿಂದ ಹೊರ ಹಾಕ್ತೀಯ? ಏ ಶ್ರೀಕಾಂತ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳ್ಕೊ. ಯಾಕೆ ಸಾಧ್ಯವಿಲ್ಲ? ಒಳ್ಳೆ ಮಾತಿನಿಂದ ಹೋಗದಿದ್ದರೆ ನಿಮ್ಮಿಬ್ಬರನ್ನು ಒತ್ತು ಹೊರಗೆ ಹಾಕುವೆ ನನ್ನ ಈ ಮನೆಯಿಂದ. ಮನೆ ಯಾವುದು ನಿನ್ನ ಮನೆ? ನೀನು ಖಾಲಿ ಪತ್ರಕ್ಕೆ ಸಹಿ ಮಾಡಿದಾಗಲೇ ಈ ನಿನ್ನ ಮನೆಯನ್ನು ನಿನ್ನ ಕೈ ಬಿಟ್ಟಿತು. ಏನು ಬರುತ್ತಿರುವ ವರ್ಷ ತಿನ್ನುವ ನಾಯಿ. ಕೂಲ್ ಡೌನ್ ಶ್ರೀಕಾಂತ್, ಕೂಲ್ ಡೌನ್. ನಾನು ಹೇಳ್ತೀನಿ, ಸರಿಯಾಗಿ ಕೇಳ್ಕೊ. ಏ ಹುಚ್ಚ, ನೀನೊಬ್ಬ ಹುಚ್ಚ ನಾಯಿ. ಈ ಮನೆಯಲ್ಲಿ ಇರ್ಬೇಕು ಅಂದ್ರೆ ನಾಯಿ ಅಂತ ಬಿದ್ದಿರ್ಬೇಕು. ಅದನ್ನು ಬಿಟ್ಟು ಇವ್ರು ಯಾರು ಅವ್ರು ಯಾರು ಅಂತ ಕೇಳಿ ಬಂದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಕೊನೆಯದಾಗಿ ಹೇಳ್ತಾ ಇದೀನಿ, ನನ್ನ ಮಾತ ಕೇಳಿದ್ರೆ ಸರಿ, ಇಲ್ಲದಿದ್ರೆ ಗಂಟು ಓಟೆಯನ್ನು ಕಟ್ಕೊಂಡು ಮನೆಯಿಂದ ಆಚೆ. ಕಾಮಿನಿ, ಈ ಕಟಕನನ್ನು ಇಲ್ಲಿಂದ ಹೊರಗಾಕು. ಇಬ್ಬರು ಸೇರಿ ಅಣ್ಣ ಅತ್ತಿಗೆಯನ್ನು ಹುಡುಕಿಕೊಂಡು ಬಂದು ಅವರ ಕಾಲಿಗೆ ಬಿದ್ದು ಹುಡುಕಿಕೊಂಡು ಬಂದು ಚೆನ್ನಾಗಿ ಸಂಸಾರ ಮಾಡೋಣ. ಏನು, ಇವರನ್ನ ನಾನು ಈ ಮನೆಯಿಂದ ಹೊರಹಾಕಬೇಕಾ? ಅಷ್ಟಕ್ಕೂ ನೀನ್ ಯಾರು? ನಿನ್ನ ಮಾತನ್ನ ನಾನು ಕೇಳಬೇಕು. ನಿನಗೆ ತಾಳಿ ಕಟ್ಟಿವ ಗಂಡ ಕಡೆ. ಏನು, ಹೌದಲ್ಲ, ಇವನು ನನಗೆ ತಾಳಿ ಕಟ್ಟಿದ ಗಂಡ. ನೀವು ನನಗೆ ತಾಳಿ ಕಟ್ಟಿದ ಗಂಡನೇ ಸರಿ. ಏ ಭಿಕಾರಿ, ಯಾವಳಿಗೆ ಬೇಕು ಈ ನಿನ್ನ ತಾಳಿ? ಈ ತಾಳಿ ತೆಗೆದುಕೊಂಡು ಎಲ್ಲಾದ್ರೂ ದೂರ ಹೋಗಿ ಭಿಕ್ಷೆ ಬೇಡಬೇಕು. ಹಾಗೆ ಮಾಡ್ತೀನಿ. ತೆಗೆದುಕೋ ನಿನ್ನ ಹಾಳಾದ ತಾಳಿ. ಪಾಟೋಳಿ ನನ್ನ ಮನೆಯಿಂದ ಆಚೆ. ಏ ಹುಚ್ಚ ಹೆಣ್ಣೆ, ನಿನಗೇನು ಗೊತ್ತು ಈ ತಾಯಿಯ ಬೆಲೆ? ತಾಯಿ ಇಲ್ಲದವಳಿಗೆ ಸಿಗುವುದಿಲ್ಲ ಈ ಸಮಾಜದಲ್ಲಿ ಬೆಲೆ. ಹಿಂದೆ ಆಗುವುದು ನಿಮ್ಮಿಬ್ಬರ ಕೊಲೆ. ಏಯ್, ಅದು ಈ ಜನ್ಮದಲ್ಲಿ ಅಲ್ಲ, 7 ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳ್ಕೊ. ನೋಡು, ಈ ರೀತಿ ಮಾತು ಬೆಸೋದನ್ನು ಬಿಟ್ಟು ಇಲ್ಲಿಂದ ಸುಮ್ಮನೆ ಹೋಗು. ಇಲ್ಲ ಅಂದ್ರೆ ನಿನಗೆ ಮುಕ್ತಿ ನಾನು ಕೊಡ್ಬೇಕಾಗುತ್ತೆ. ಲಜ್ಜಿಗಂತ ಹೆಣ್ಣೆ, ನಿನ್ನೊಂದಿಗೆ ಸೇರಿ ಗಂಡನನ್ನೇ ಕೊಳ್ಳುವ ನಿನ್ನಂತ ಹೆಣ್ಣು ಈ ಭೂಮಿಯ ಮೇಲೆ ಬದುಕಬಹುದು. ಲೇ ಶ್ರೀಕಾಂತ್, ತಪ್ಪು ಮಾಡಿಬಿಟ್ಟೆ. ಆ ಸೀತೆಯನ್ನು ಮುಟ್ಟಿ ರಾವಣ ಸಾವಿಗೀಡಾದ. ಇಂದು ನೀನು ಇವಳನ್ನು ಮುಟ್ಟಿ ಸಾವನ್ನು ಸಮೀಪಕ್ಕೆ ಕರೆದುಕೊಂಡೆ. ಸಮಾಧಾನ ಕಾಳಿಂಗ, ಸಮಾಧಾನ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ? ಏಯ್, ನನ್ನ ತಾಳಿ ಕಟ್ಟಿದ ಗಂಡ, ಸುಮ್ಮನೆ ನನ್ನ ಮನೆಯಿಂದ ಹೊರಟೋಗು. ಹೋಗುತ್ತೇನೆ ಹುಚ್ಚ ಹೆಣ್ಣೆ, ಹೋಗುತ್ತೇನೆ. ಅಣ್ಣ ಅತ್ತಿಗೆ, ನಿಮ್ಮನ್ನು ಎಲ್ಲಿ ಹುಡುಕಲಿ ನಾನು? ನೀವು ಎಲ್ಲಿದ್ದೀರಿ, ಹೇಗಿದ್ದೀರಿ? ಅಣ್ಣ, ನಾನು ಬರುತ್ತಾ ಇದ್ದೇನೆ ನಿಮ್ಮನ್ನು ಹುಡುಕಲು. ನೀನೇ ಸಾಕಿದಾಗಿನಿ, ನಿನ್ನ ಹೋಗು ಶ್ರೀಕಾಂತ್, ಹೋಗು. ನನ್ನ ಕುತಂತ್ರದ ಅರಿಯದ ಶತಮೂರ್ಖ ನೀನು. ಹಾ ನನ್ನ ರಾಜ, ಈಗಲಾದ್ರೂ ಸಂತೋಷವಾಯ್ತಾ ಮನಸ್ಸಿಗೆ?
ಸಂತೋಷ, ತುಂಬಾ ಸಂತೋಷ. ಕಾಮಿನಿ, ನಮ್ಮ ಪ್ರೀತಿಗಾಗಿ ಮಾಡಿದ ಈ ಕಾರ್ಯ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಏನು, ನನಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕಾ? ಯಾಕ್ರಿ ಥ್ಯಾಂಕ್ಸ್ ಹೇಳಿದ್ರಲ್ಲಿ ಏನಿದೆ? ಇದಕ್ಕೆ ಸೂತ್ರಧಾರಿ ನೀನು, ನಾನು ಬರೀ ಪಾತ್ರಧಾರಿ ಅಷ್ಟೇ. ಅದು ನಿನ್ನ ದೊಡ್ಡ ಗುಣ. ನಿನ್ನಂಥವಳು ನನ್ನ ಪ್ರೇಯಸಿಯಾಗಿ ಸಿಕ್ಕಿದ್ದು ನನ್ನ ಪುಣ್ಯದ ಫಲ. ನಿಮ್ಮ ಪುಣ್ಯ ಅಲ್ಲ, ನನ್ನ ಪುಣ್ಯನು. ಬರೀ ಹೋಗ್ತಾ ಕೂತೀರಾ ಅಥವಾ ಎಲ್ಲಾದ್ರೂ ದೂರ ಹೋಗಿ ಮಜಾ ಮಾಡೋಣ? ಸರಿ ನಡಿ, ಹಾಗಾದ್ರೆ ಹೋಗೋಣ. ಅದಿರ್ಲಿ, ನಗುತ್ತಾ ಮರ್ತೆ ಬಿಟ್ರಲ್ಲ. ನಮ್ಮ ಮದುವೆ ವಿಷಯ ಯಾವಾಗ? ನೀನು ಯಾವಾಗ ಹೇಳ್ತೀಯೋ ಆವಾಗಲೇ ನಮ್ಮ ಮದುವೆ. ನೋಡಿ, ಆದಷ್ಟು ಬೇಗ ಇಲ್ಲಿಂದ ಹೋಗಿ ನಮ್ಮ ಅಣ್ಣನ ಹತ್ರ ಮದುವೆ ವಿಷಯ ಮಾತಾಡೋಣ. ನಡೆಯಿರಿ. ಸರಿ ನಡೆ.